ನೋಡಿ, ಈಗಾಗಲೇ 4 ಲಕ್ಷ ಕೋಟಿ ಬಜೆಟನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಂಡನೆ ಮಾಡಿದ್ದಾರೆ. 4 ಲಕ್ಷ ಒಳಗೆ 1,09,000 ಕೋಟಿಯಷ್ಟು ಸಾಲವನ್ನು ಪಡೆದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇನ್ನು 3 ವರ್ಷ ಪೀರಿಯಡ್ ಮುಗಿಸಿ ಹೋಗೋದ್ರೊಳಗೆ ಕರ್ನಾಟಕ ರಾಜ್ಯದ ಜನತೆ ಮೇಲೆ 10 ಲಕ್ಷ ಕೋಟಿ ರೂಪಾಯಿಯಷ್ಟು ಸಾಲದ ಹೊರೆಯನ್ನು ಹೊರಿಸೋಕಾರೆ ಇವರು. ಇದೇ ರೀತಿ ಬಿಟ್ವಿ ಅಂತಂದರೆ 10 ಲಕ್ಷ ಕೋಟಿ ನಮಗೆ ಸಾಲದ ಹೊರೆ ಬರುತ್ತೆ. ಇದನ್ನು ನಾವು ಒಂದು ಸಲ ಅರ್ಥ ಮಾಡ್ಕೋರು ಕರ್ನಾಟಕ ರಾಜ್ಯದ ಜನತೆ. ಎರಡನೇದು 5 ಗ್ಯಾರಂಟಿಗಳನ್ನು ಭಾಳ ವಿಶೇಷವಾಗಿ ಪುಂಖಾನುಪುಂಖವಾಗಿ ಹೇಳಿ ಎಲ್ಲ ಮುಖ್ಯಮಂತ್ರಿಗೆ ಹೇಳುವಂಥದ್ದು ನೋಡಿದ್ದೀವಿ. 6ನೇ ಗ್ಯಾರಂಟಿ ಏನು ಕೊಟ್ಟರು? ಇವತ್ತು ಲಿಕ್ಕರ್ ಭಾಗ್ಯವನ್ನು ಕೊಟ್ಟರು. 7ನೇ ಗ್ಯಾರಂಟಿ ಏನು? ಇವತ್ತು CD ಪೆನ್ ಡ್ರೈವನ್ನು ಕೊಡೋವಂಥದ್ದು ಮಾಡಿದ್ದಾರೆ. 8ನೇ ಗ್ಯಾರಂಟಿ ವಿದ್ಯುತ್ ಬಿಲ್ ಏರಿಸಿದ್ರು. 9ನೇ ಗ್ಯಾರಂಟಿ ಹಾಲಿನ ದರವನ್ನು ಏರ್ಸಕತ್ತಾರ. 10ನೇ ಗ್ಯಾರಂಟಿ ಸೆರೆ ಕುಡಿಯೋರು ನೆಮ್ಮದಿಯಿಂದ ಇರಬಾರ್ದು ಅಂತೇಳಿ ಅದನ್ನೂ ಏರಿಸಿದ್ರು. 11ನೇ ಗ್ಯಾರಂಟಿಯಾಗಿ ಇವತ್ತು ಲ್ಯಾಂಡನ್ನು ಏನು ನಮ್ಮ ವ್ಯವಹಾರ ಮಾಡ್ತಿದ್ವಿ ಅದನ್ನು ಏರಿಸುವಂಥದ್ದಾಯಿತು. ಎಲ್ಲಿ ಮಟ್ಟ ಬಂದೈತಿ ಇವ್ರು ಲಾಸ್ಟು ಹುಟ್ಟಿದಿರ್ತಕ್ಕಂಥ ಸತ್ತದವ್ರ ಸರ್ಟಿಫಿಕೇಟ್ ತೊಗೋಬೇಕಂದ್ರೆ ಅದನ್ನೂ ಏರಿಸುವಂಥ ಕೆಲಸ ಮಾಡಿದ್ದಾರೆ. ಹೀಗಾಗಿ ಒಂದು ಕೈಲಿ ಕೊಟ್ಟು 2 ಕೈಲಿ ಕಸ್ಕೊಳ್ಳೋಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಇವತ್ತು ಮಾಡ್ತಾಯಿದೆ. ಕೇವಲ ಇವರಿಗೆ ಹೇಳೋಕೆ 5 ಗ್ಯಾರಂಟಿಗಳಂತ ಹೇಳೋಕೆ ಕಷ್ಟ ಅದಾರ, ಅವನ್ನೂ 100% ಇಂಪ್ಲಿಮೆಂಟ್ ಮಾಡುವಂಥ ಕೆಲಸ ಇವ್ರ ಕಡೆಯಿಂದ ಆಗ್ತಾಯಿಲ್ಲ. ಎರಡನೇದು ಲಾಸ್ಟ್ ಕೊಟ್ಟ ಕಡೆದ ಹೇಳೋದಂದ್ರೆ ಅಭಿವೃದ್ಧಿ ಶೂನ್ಯ ಸರ್ಕಾರ ಅನ್ನುವಂಥ ಹಣೆಪಟ್ಟಿ ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಹತ್ತೈತೆ. ಎಲ್ಲಿನೂ ಕೂಡ ಅಭಿವೃದ್ಧಿ ಕೆಲಸಗಳಾಗ್ತಾಯಿಲ್ಲ, ಎಲ್ಲಿ ಹಣ ಬಿಡುಗಡೆ ಆಗ್ತಾಯಿಲ್ಲ. ಬೆಸ್ಟ್ ಫಾರ್ ಎಕ್ಸಾಂಪಲ್ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆದು ಏನು ಹೇಳ್ಯಾರ ಇವತ್ತು 3 ತಿಂಗಳದ ಪಗಾರ ಸುಮಾರು 21 ಕೋಟಿ ರೂಪಾಯಿನ ನಮ್ಮ ಕಡೆ ಕೊಡೋಕ್ಕಾಗಲ್ಲ, ನೀವಲ್ಲೇ ಟ್ಯಾಕ್ಸ್ನ ಕೊಟ್ಕೊಂಡು ಮುಗಿಸ್ರಿ ಅಂತೇಳಿ. ಹಾಗಾದ್ರೆ ಇವ್ರು ಯಾರು ಹೇಳೋರು? ಇವ್ರು ಹೆಂಗಂದ್ರೆ ದಿಲ್ಲಿಗೆ ಹೋಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಮಂಡನೆ ಮಾಡೋ ಮುಂದೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳ್ತಾರೆ. ಹಾಗಾದ್ರೆ ನಮ್ಮ ಮಹಾನಗರ ಪಾಲಿಕೆ ನಮ್ಮ ರೊಕ್ಕ ಅಂತ ಹೇಳ್ಬೇಕಾ? ನಾವು ಹೊಳ್ಳಿ ಮುಖ್ಯಮಂತ್ರಿ ಹೇಳ್ಬೇಕಲ್ಲ ಇದಕ್ಕೆ ಉತ್ತರನ. ಹಾಗಾದ್ರೆ ನಮ್ಮ ಮಹಾನಗರ ಪಾಲಿಕೆ ನಮ್ಮ ರೊಕ್ಕ ಯಾಕೆ ಕೊಡ್ಬೇಕು? ನಾವು ಟ್ಯಾಕ್ಸ್ ಕೊಟ್ಟಿದ್ದಿಲ್ಲ. ಈಗ ಹಾಗಾದ್ರೆ ಇದು ಸರ್ಕಾರದಿಂದ ಬರ್ತಕ್ಕಂಥ ಹಣವನ್ನು ಕೊಡಬೇಕು. ಸುಮಾರು 290 ಕೋಟಿ ರೂಪಾಯಿಯನ್ನು ಮಹಾನಗರ ಪಾಲಿಕೆಯಿಂದ ಕೊಡುವುದನ್ನು ಸರ್ಕಾರ ಉಳಿಸ್ಕೊಂಡೈತಿ ಎಲ್ಲ ಮೂಲಗಳಿಂದ. ಹೀಗಾಗಿ ಮೊದಲು ಇಲ್ಲಿ ಸರ್ಕಾರ ನಮ್ಮ ಮಹಾನಗರ ಪಾಲಿಕೆ ರೊಕ್ಕ ಕೊಡೋ ಕೆಲಸ ಮಾಡಲಿ. ಇಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದಾವೆ. 150 ಕೋಟಿ ರೂಪಾಯಿ ಇಲ್ಲಿ ಟೆಂಡರ್ದಾರರಿಗೆ ಯಾರು ಕೆಲಸ ಮಾಡ್ಯಾರ ಕಾಂಟ್ರಾಕ್ಟರ್ಗೆ ದುಡ್ಡು ಕೊಡಬೇಕು ಸರ್ಕಾರ. ಇಲ್ಲಿ ಮಹಾನಗರ ಪಾಲಿಕೆ ನಾವೇನೋ ಮಾಡಿ ಎಲ್ಲರೂ ಕೂಡ ಹೊಂದಿಸಿ ಒಂದು 40 ಕೋಟಿ ರೂಪಾಯಿ ಏಪ್ರಿಲ್ನಲ್ಲಿ ಸ್ವಲ್ಪ ಕಲೆಕ್ಷನ್ ಚೆನ್ನಾಗಿ ಮಾಡಿ ಕೊಡ್ರಿ ಅಂತ ಹೇಳಿದ್ರೆ, ಈಗ ಅದ್ರಾಗ 21 ಕೋಟಿ ರೂಪಾಯಿ ಸ್ಯಾಲ್ರಿ ಕೊಟ್ಟರೆ ಏನೇನು ಉಳಿತೈತೆ ನಿಮ್ಮ ಕಾಂಟ್ರಾಕ್ಟರ್ ಕೊಡೋಕೆ? ಕಾಂಟ್ರಾಕ್ಟರ್ ಮತ್ತು ನಾಳೆ ಉರ್ಲಾಕೋಣಂಥ ಕೆಲಸ ಮಾಡೋಕೆ ಹೋಗಿರಿ. ಹೀಗಾಗಿ ನಾವು ಇದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಕರ್ನಾಟಕ ಸರ್ಕಾರ ನಮ್ಮ ಹುಬ್ಳಿ ಧಾರವಾಡ ಮಹಾನಗರ ಪಾಲಿಕೆಗೆ ಏನು ದುಡ್ಡು ಕೊಡಬೇಕು ಆ ದುಡ್ಡು ಕೊಡುವಂಥ ಕೆಲಸ ಮಾಡಲಿ. ನಮ್ಮ ತೆರಿಗೆ ನಮ್ಮ ಹಕ್ಕು ಎಷ್ಟೈತೆ ಹಂಗೆ ನಮ್ಮ ಮಹಾನಗರ ಪಾಲಿಕೆ ನಮ್ಮ ದುಡ್ಡು ಅಂತ ನಾವು ಹೇಳ್ತೇವೆ. ಅದನ್ನ ಮುಖ್ಯಮಂತ್ರಿಗಳೇ ನಿಮಗೆ ಏನು ನೀವು ಹೇಳಿರ್ತಾರಲ್ಲ ಅದು ತಿರುಗಿ ಬಾಣ ಆಗೋದು ಇಲ್ಲಿಂದ ಸ್ಟಾರ್ಟ್ ಆಕೈತೆ. ಹೀಗಾಗಿ ನೀವು ಅರ್ಥ ಮಾಡಿಕೊಂಡು ವ್ಯವಸ್ಥೆಯನ್ನು ಸರಿ ಮಾಡ್ತಕ್ಕಂಥ ಕೆಲಸ ನಮ್ಮ ಮುಖ್ಯಮಂತ್ರಿಗಳು ಮಾಡಬೇಕು.